ನಮಸ್ಕಾರ. ಯಾಕ ಮುಳುಬಾಗ ಮುಗಿದಂಗೆ ಕಾಣಿಸ್ತಾ ಇದೆಯಲ್ಲ, ಚಳಿ ಸ್ಟಾರ್ಟ್ ಆಯ್ತಂತನ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಹೋದಾಗ ಕೇಳಿಸ್ತಿಲ್ಲ. ಮುಳುಬಾಗ ನೇತಾಜಿ ಬಿಟ್ಟು ಹೋಗ್ತಾ ಇಲ್ಲ. ಇಲ್ಲಿ ಒಂದು ನಡ್ಕೊಂಬಂದು ಸುಸ್ತಾಗಿದೆ ಅಂತಾರ. ನಾವೆಲ್ಲ ಒಂದು, ನಾವೆಲ್ಲ ಒಂದು. ನಾನು ಬೆಳಗ್ಗೆ ಟಿಫನ್ ಮಾಡಿ ಮತ್ತೆ ಊಟ ಮಾಡಿ ಎಷ್ಟು ವಯಸ್ಸು ಬರ್ತೇನೆ ನಾವಿನ್ನ. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಒಬ್ಬ ಈಗ ತಾನೇ ಕಳೆ ಬಂದ ನೋಡ್ರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೂರಿನ ಪ್ರತಿಭೆ ಅಂತ ಹೇಳ್ಬೋದು. ಅದೇ ಊರಲ್ಲಿ ಹುಟ್ಟಿ ಅದೇ ಊರಲ್ಲಿ ಬಂದು ಭಾಷಣ ಮಾಡೋದು ಒಂದು ಅದೃಷ್ಟ ಅಂತ. ನಮ್ಮ ಜೊತೆ ವೇದಿಕೆ ಮೇಲೆ ಆಸೆಯಾಗಿದ್ದ ಧನಶ್ರೀ ಗುರುಜಿ ಅವರೇ ಹಾಗೂ ನಮ್ಮ ಕೊಲ್ಲಳ್ಳಿ ವೆಂಕಟೇಶ್ ಆಚಾರ್ಯ ಅವರೇ ಹಾಗೂ ಡಾಕ್ಟರ್ ಈಗ ತಾನೆ ನಮ್ಮನ್ನೆಲ್ಲ ಮಾತಾಡ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಜಿ ಮೇಡಮ್ ಅವರೇ ಹಾಗೂ ನಮ್ಮ ಕಾಶಿನಾಥ್ ಶೆಟ್ಟಿ ಅವರೇ ಹಾಗೂ ಉಡುಪಿ ಭಾಗದಿಂದ ಮುಳುಬಾಗಲು ಬಂದಿರತಕ್ಕಂಥ ಮತ್ತೋರ್ವ RSS ನ ನಾಯಕರಾಗಿರ್ತಕ್ಕಂಥ ನಮ್ಮ ಇವತ್ತಿನ ಕೇಂದ್ರದಿಂದ ಆಗಿರ್ತಕ್ಕಂಥ ನಮ್ಮ ಸತೀಶ್ ಪುಟ್ಯಾರ್ ಅವರೇ ಮುಳುಬಾಗಲಿಗೆ ಸ್ವಾಗತವನ್ನು ಬಯಸ್ತಿದ್ದೀವಿ ಶಾಸಕರ ಕಡೆಯಿಂದ. ಇವತ್ತು 224 ಕ್ಷೇತ್ರದಲ್ಲಿ ಈ ಮುಳುಬಾಗಲು ಕ್ಷೇತ್ರ ಎಕ್ಸ್ಪೆಷಲಿ ನನಗೆ ಪುಣ್ಯ ದಿನ ಅಂತ ಹೇಳ್ಬೋದು. ಯಾಕೆಂತಂದ್ರೆ 224 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಕೂಡ ಶಾಸಕರ ಅಧ್ಯಕ್ಷತೆ ವಹಿಸಿಲ್ಲ. ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ವರ್ಷಕ್ಕೆ 50ರಿಂದ 56,000 ಹೆಣ್ಮಕ್ಕಳನ್ನ ನಾವು ಮಾಲೆ ಹಾಕ್ಸ್ತಾ ಇದ್ದೀವಿ. ಯಾಕೆ ಹಿಂದುತ್ವ ಉಳಿಬೇಕು. ಸಾಕಷ್ಟು ಜನ ಸುಮಾರು ಜನ ನಮ್ಮ ತರುಣಿಯರು ಮಾಲೆ ಹಾಕ್ತಾ ಇದ್ವಿ, ಅಯ್ಯಪ್ಪ ಮಾಲೆ ಹಾಕ್ತಾ ಇದ್ವಿ. ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತದೋ ನಮ್ಮ ಹಿಂದುತ್ವ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ನಾವು ಕೊಟ್ಟಿನ ಮಾತ್ರ ತಪ್ಪುವಂತ ಜನ ನಾವಲ್ಲ. ಕೊಟ್ಟು ಮಾತ್ರ ಹಿಂದೆ ಹೋಗ್ತಕ್ಕಂಥ ನಾವು ಜನ್ಮ ಹಿಂದೂ ಧರ್ಮದಲ್ಲ. ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂಥ ಯಾವ್ದಾದ್ರು ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಒಂದು ಶ್ರೀರಾಮ ಒಂದು ಕೆಲಸ ಮಾಡ್ತಾರೆ. ಯಾವ ಹೇಳಿ ಮಾತ್ರ ಸೀತಾದೇವಿಯನ್ನ ಕಾಡಿಗಟ್ಟನ್ನು ತಪ್ಪುವಾಗುತ್ತೆ. ಅದು ದಿವಸ ಒಂದು ದಿವಸ ಆ ಸೀತಾದೇವಿಯನ್ನು ಹುಡುಕೊಂಡಾಗ ಶ್ರೀರಾಮಚಂದ್ರ ಸಿಗುವುದಿಲ್ಲ. ಸೀತಾದೇವಿಯನ್ನು ಹುಡುಕಿ 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 ಸುಸ್ತಾಗೋದಾಗ ಒಂದು ನವಿಲು ಬರುತ್ತೆ. ಪರಮಾತ್ಮ ಶ್ರೀರಾಮಚಂದ್ರ ಸೀತಾದೇವಿಯನ್ನು ನೋಡಿದ್ದೇನೆ, ಆ ಸ್ಥಳವನ್ನು ನಿಮ್ಗೆ ಕರ್ಕೊಂಡು ಹೋಗ್ತಾ ನಮ್ಮ ಜೊತೆ ಭಾರತ ಹೋದಾಗ ಹೋಗ್ತಾ 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 ನವಿಲು ಹೋದಾಗ ಆ ಶ್ರೀರಾಮ ಸ್ವಲ್ಪ ಲೇಟ್ ಆಗುತ್ತೆ. ಆ ಶ್ರೀರಾಮಚಂದ್ರಿಗೆ ಸುಸ್ತಾದಾಗ ಆ ನವಿಲು ಬಂದು ಹೇಳುತ್ತೆ, ನಾನು ಹೋಗ್ತಾ ಹೋಗ್ತಾ ಒಂದು ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ನನ್ನ ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ಆ ಗೆರೆಯನ್ನು ನೀವು ಫಾಲೋ ಮಾಡ್ಕೊಂಬ ಅಂತ. ಒಂದೊಂದು ಗೆರೆಯನ್ನು ಬಿಚ್ಚಿ 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 ಗೆರೆಯನ್ನು ಬಿಚ್ಚಿ ಆ ಸೀತಾದೇವಿ ಹತ್ತಿರಕ್ಕೆ ಹೋದಾಗ ಇಡೀ ನವಿಲ ಗೆರೆಯನ್ನೆಲ್ಲ ಖಾಲಿ ಆಗುತ್ತೆ. ಪ್ರಾಣ ಬಿಡ್ತಕ್ಕಂಥ ಸಮಯ ಬಂದಾಗ ಶ್ರೀರಾಮಚಂದ್ರ ಮಾತಾಡ್ತಾನೆ, ನನ್ನ ದೇವಿಯನ್ನು ಹುಡುಕ್ಲಿಕ್ಕೆ ನೀ ಹೆಲ್ಪ್ ಮಾಡಿದ್ಯಾ, ಬಹುಶಃ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ನನ್ನ ಮೊದಲಿಂದ ತಲೆಯಲ್ಲಿ ಓಡಾಡ್ತೀನಿ, ತಲೆಯಲ್ಲಿಟ್ಕೊಂಡು ಓಡಾಡ್ತೀನಿ ಅಂತ ಒಂದು ಮಾತು ಕೊಡ್ತಾನೆ. ಇದೇ ಶ್ರೀರಾಮಚಂದ್ರ ದ್ವಾರಯುಗದಲ್ಲಿ ಶ್ರೀಕೃಷ್ಣ ಅವತಾರ ಎತ್ತಾಗ ಶ್ರೀ ಮಗುವಾಗಿಂದ ಕೂಡ ಆ ನವಿಲು ರೆಕ್ಕೆಯನ್ನ ತಲೆ ಮೇಲೆ ಇಟ್ಕೊಂಡು ಓಡ್ತಕ್ಕಂಥ ಯಾರಾದ್ರೂ ಶ್ರೀರಾಮಚಂದ್ರ ಕೊಟ್ಟು ಮಾತ್ರ ಯಾರು ಉಳಿಸ್ಕೊಂಡಿದ್ರೆ ಅದು ಹಿಂದೂ ಧರ್ಮದ ಶ್ರೀರಾಮನ ಮೇಲೆ ಚಂದ್ರ ಶ್ರೀರಾಮಚಂದ್ರ. ನಾವು ಅವರು, ನಾವಿವರು, ನಾವು ಆ ಜಾತಿ, ನಾವು ಈ ಜಾತಿ, ಇದೆಲ್ಲ ಹೋಗುವಂತ ದಿವಸ ಬಂದಿದೆ. ಅನಿವಾರ್ಯತೆ ಇದ್ದವರು ಈ ಸ್ಟೇಜಲ್ಲಿ ಕೂತಿದ್ವಿ, ಅವಶ್ಯಕತೆ ಇದ್ದವರಿಗೆ ಈ ಸ್ಟೇಜಲ್ಲಿ ಕೂತಿದ್ವಿ, ಅವಶ್ಯಕತೆ ಇದ್ದವರು ಆಚೆ ಇದ್ದಾರೆ. ಇನ್ನೂ ಅವೇರ್ನೆಸ್ ಕಡಿಮೆ ಇದೆ. ಈ ತರ ಅವೇರ್ನೆಸ್ ಕಡಿಮೆ ಹೋದಾಗ ನಮ್ಮನ್ನು ತುಳಿಲಿಕ್ಕೆ ತುಂಬಾ ದಿವಸ ಇಲ್ಲ. ನಾವು ನೀವು ಎದ್ದೇಳ್ತಕ್ಕಂಥ ಸಮಯ ಇವತ್ತು ಬಂದಿದೆ. 224 ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ನಿಮ್ಮ ಶಾಸಕರನ್ನ ಅಧ್ಯಕ್ಷ ಮಾಡತಕ್ಕಂಥ ಈ ಹಿಂದೂ ಸಮಾವೇಶಕ್ಕೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಈ ತರ ಸುವರ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮಗೆ ನಮ್ಮ ಹಿಂದುತ್ವಕ್ಕೆ ಒಂದು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಇವತ್ತು ಬಹುಶಃ ನಾನು ಶಾಸಕನಾಗಿದ್ದಕ್ಕೆ ಇವತ್ತು ಈ ದಿನ ಸಾರ್ಥಕ ಆಯಿತು ಅಂತ ನನಗೆ ಮನಸ್ಸಲ್ಲಿ ಭಾವನೆ ಇದೆ. ಇವತ್ತು ಈ ವಿಜೃಂಭಣೆಯಿಂದ
ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾವೇಶದಲ್ಲ ಭಾಗವಹಿಸಿ ಬಹುಶಃ ನಮಗೆ ಅವಶ್ಯಕತೆ ಅಲ್ಲ, ಅನಿವಾರ್ಯತೆ ಇತ್ತು. ಅವಶ್ಯಕತೆಗೂ ಅನಿವಾರ್ಯತೆ ತುಂಬಾ ವ್ಯತ್ಯಾಸ ಇದೆ. ಇವತ್ತು ಈ ಹಬ್ಬ ಅನಿವಾರ್ಯತೆ ಇತ್ತು, ನಮಗೆ ಅನಿವಾರ್ಯತೆ ಇತ್ತು. ಸೊ ಸಾಕಷ್ಟು ವಿಚಾರಗಳು ಬಂದಾಗ ನನಗೆ ರಾಜಕಾರಣದಲ್ಲಿ ಭಾಷಣ ಮಾಡೋ ಅಭ್ಯಾಸ, ಈ ತರ ಹಿಂದುತ್ವದಲ್ಲಿ ಭಾಷಣ ಮಾಡೋ ಅಭ್ಯಾಸ ಇಲ್ಲ. ಸುಮಾರು ತುಂಬಾ ಏನ್ ಮಾತಾಡೋದು ಸ್ವಲ್ಪ ಹುಷಾರ ಮಾತಾಡ್ಬೇಕಿಲ್ಲ. ಯಾಕಂದ್ರೆ ಇದು ಈ ತರ ವೇದಿಕೆ, ಅದು ಇದು ಫಸ್ಟ್ ಈ ತರ ವೇದಿಕೆ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಷಾರ ಮಾತಾಡ್ಬೇಕು. ಅದಕ್ಕೆ ನಾನು ಹೇಳೋದಂದ್ರೆ, ಇವತ್ತು ಬರ್ತಾ 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 ಹಿಂದುತ್ವ 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 ಅಂತ ಹುಡ್ತಾ ಇದೆ, ಹೀಗೆ ಎದ್ದೇಳ್ತಾ ಇದೆ. ಸ್ವಲ್ಪ ದಿವಸಗಳಿಂದ ಮಲಗಿತ್ತು. ಯಾಕೆ ಜಾತಿ 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 ಅಂತ ಹೋಗ್ತಾ ಇದೆ, ಜಾತಿಯಿಂದ ಹೋಗ್ತಾ ಇದೆ. ನಾವು ಆ ಜಾತಿ, ನಾವು ಈ ಜಾತಿ ಅಂತ ಹೋಗ್ತಾ ಇದ್ವಿ. ಬಟ್ ಅಲ್ಲ, ನಾನು ಅಹಂಕಾರನ ಬಿಟ್ರೆ, ನಾನು ಅಹಂಕಾರ ಬಿಟ್ರೆ, ನಾವು ಒಂದು ಹಿಂದೂ ಬಂದ್ರೆ ಹಿಂದೂ ಅವತ್ತು ಹುಟ್ಟುತ್ತೆ. ಫಸ್ಟ್ ಆಫ್ ಆಲ್ ಮನುಷ್ಯತ್ವದಲ್ಲಿ, ವ್ಯಕ್ತಿತ್ವದಲ್ಲಿ ನಾನು ಅಹಂಕಾರವನ್ನು ಬಿಡಬೇಕಾಗುತ್ತೆ. ನಾನು ಅಲ್ಲ, ನಾವು. ಇವತ್ತು ನೀವು ನೋಡ್ತಾ ಇರೋದು ಕ್ಷೀಣಿಸ್ತಾ ಇದೆ, ಮತಾಂತರ ಆಗ್ತಾ ಇದೆ. ಮತಾಂತರ ಇವತ್ತು ನಮ್ಮನ್ನು ಬೇಟೆ ಮಾಡ್ತಾ ಇದ್ದಾರೆ. ಬೇರೆ ಅನ್ನ ನಮ್ಮ ಬೇರೆ ಇರ್ತಕ್ಕಂಥ ಇವರು ನಮ್ಮನ್ನು ಬೇಟೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ತತ್ವ ಇದೊಂಥರ ಬೇಟೆ, ಮತಾಂತರ ಬೇಟೆ ಆಗ್ಬಿಟ್ಟಿದೆ. ಎಲ್ಲಿ ನಮ್ಮ ಹಿಂದುತ್ವವನ್ನು ಕಾಪಾಡಬೇಕಾದ್ರೆ ದಯವಿಟ್ಟು ಯಾವತ್ತು ಶ್ರೀರಾಮನ ಘೋಷಣೆ ಯಾವತ್ತು ನಾವು ಕೂಗ್ತೀವಿ, ದೇವರ ಪ್ರಾರ್ಥನೆ ಯಾವತ್ತು ನಾವು ಮಾಡ್ತೀವಿ, ಅವತ್ತು ಹಿಂದುತ್ವ ಉಳ್ಳಕ್ಕಂತ ಭವಿಷ್ಯ ನಾವು ಉಳಿಬೇಕಾಗುತ್ತೆ. ತಮಗೆ ಗೊತ್ತಿರಲಿ, ನಾನು ಮುಳಬಾಗಿಲು ಬಂದಾಗಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಾಲೆ ಹಾಕ್ಸ್ತಾ ಇದ್ದೀನಿ. ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ನಡೀತಾ ಇದೆ. ಯಾರಿಗೋಸ್ಕರ? ನಮ್ಮ ಊರಿಗೋಸ್ಕರ, ನಮ್ಮ ಮಕ್ಕಳ ಊರಿಗೋಸ್ಕರ. ಇದು ಯಾರೋ ಸಮಾವೇಶನೋ, ಯಾರೋ ಸಂಕ್ರಾಂತಿನೋ, ಯಾರೋ ದೀಪಾವಳಿ ಅಲ್ಲ. ಹಿಂದುತ್ವ ಉಳಿಬೇಕಾದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ, ವಾಲಂಟಿಯರ್ ಸ್ಟಾರ್ಟ್ ಆಗಿದೆ. ಇದು ನಮ್ದು. ಯಾರು ಕಾರ್ಡ್ ಕೊಟ್ಟು ಕರೆಯಂಗಿಲ್ಲ ಸಮಾವೇಶಕ್ಕೆ, ಯಾರು ವಿಷಯ ಕರೆಯಂಗಿಲ್ಲ. ಯಾರು ಹಿಂದೂ ಅಂತ ನಾವು ಅನ್ಕೊಂಡು ಈ ಸಮಾವೇಶ ವಾಲಂಟಿಯರ್ ಬರಬೇಕಾಗುತ್ತೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಮೂಡಲಬಾಗಿಲು, ಬಹುಶಃ ಈ ಮೂಡಲಬಾಗಿಲು ಬಗ್ಗೆ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಗರುಡ ದೇವಸ್ಥಾನ 1300 ವರ್ಷ, ಕುಲದೇವಿ ಗರುಡ ದೇವಸ್ಥಾನ 1300 ವರ್ಷ ಕುರುಡುಮಲೆ. ಅರ್ಜುನ ಸ್ಥಾಪಿಸಿದ ಆಂಜನೇಯ ಸ್ವಾಮಿ ನಮ್ಮ ಮೂಡಲಬಾಗಿಲು. ಇಡೀ ದಕ್ಷಿಣ ಭಾರತದ ವಚನ ಅಂದ್ರೆ ಈ ಸ್ವಾಮೀಜಿಯನ್ನು ವಚನ ಇರ್ತಕ್ಕಂಥ ಸ್ಥಳ ಯಾವಿದ್ರೆ ಲಕ್ಷ್ಮಣ ನಮ್ಮ ನರಸಿಂಹತೀರ್ಥ, ಸೋಮೇಶ್ವರ, ವಿರೂಪಾಕ್ಷ, ರಾಮ ಮತ್ತು ಲಿಂಗನ ಹೇಗಾಗಿದೆ ಒಂದೇ ಒಂದು ಜಾಗ ರಾಮಲಿಂಗೇಶ್ವರ ಹಾವಳಿ. ಇವತ್ತು 9 ದೇವರಲ್ಲಿರ್ತಕ್ಕಂಥ ದೇವರ ನಾಡು ಈ ಮುಳುಬಾಗಲು. ಇಂಥ ಜನದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು, ನಾವು ನಿಜವಾದ ಪುಣ್ಯವಂತರು. ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮುಳುಬಾಗಲಿಂದ ಹುಟ್ಟಬೇಕು, ಈ ಮುಳುಬಾಗಲಿಂದ ಹುಟ್ಟಬೇಕು. ಬಹುಶಃ ನನ್ನ ಕೋಲಾರದಲ್ಲಿ ನನಗೆಲ್ಲೋ ಒಂದು ಕಡೆ ಅವಮಾನ ಇದೆ. ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ದಿದ್ರೆ ಈ ಸಮಾವೇಶವನ್ನ ತೋರಿಸ್ತಾ ಇದ್ವಿ, ನಮಗೆ ಸಮಯ ಸಿಕ್ಕಾಗಿಲ್ಲ. ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮಗೆ ಸಿಕ್ಕಿದೆ. ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾವು ಹಿಂದೂಗಳು ಇರ್ತಕ್ಕಂಥ ಸಮಯ ಇವತ್ತು ಬಂದಿದೆ. ಎಲ್ಲ ತರುಣ ತಳಿಯರು ಕೂಡ ನಮ್ಮ ಎಲ್ಲ ಯುವಕರು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದ್ದಕ್ಕೋಸ್ಕರ ಈ ಸಮಾವೇಶದಲ್ಲಿ ನನ್ನ ಕರೆದು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ನನಗೆ 10 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, 10 ನಿಮಿಷದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸಮಾವೇಶದಲ್ಲಿ ಭಾಗಿಸ್ತಕ್ಕಂಥ ಎಲ್ಲ ನನ್ನ ತಳಿಯರು ಕೂಡ, ಎಲ್ಲ ಸಮಾವೇಶ ಹಿಂದೂ ನನ್ನ ಮಕ್ಕಳು ಕೂಡ ಈ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನೀವೆಲ್ಲರೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಹೋಗ್ತಾ ಇದ್ದೀನಿ. ಜಯ ಶ್ರೀರಾಮ್.